ರಾಜ್ಯದಲ್ಲಿರುವಂಥ ಎಲ್ಲ ವೈದ್ಯರು ತಮ್ಮ ಬೇರೆ ಬೇರೆ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳೆಯಿಂದ ಅನಿರ್ದಿಷ್ಟಾವಧಿಕಾರಿ ಅಂತ ಮುಷ್ಕರವನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ವಿಶೇಷವಾಗಿ ಔಷಧಿಯ ಪೂರೈಕೆ, ವರ್ಗಾವಣೆಯ ನೀತಿ ಮತ್ತು ಹುದ್ದೆಯನ್ನು ಭರ್ತಿ ಮಾಡಬೇಕು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂಥ ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಅವರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು ಅಂತ ಕೇಳಿದರೆ, ನಾಳೆ 11ನೇ ತಾರೀಕಿನಿಂದ OPD ಬಂದ್ ಮಾಡ್ತೇವೆ, 16ನೇ ತಾರೀಕಿನಿಂದ ನಾವು ತುರ್ತು ಸೇವೆಯನ್ನು ಕೂಡ ಬಂದ್ ಮಾಡ್ತೇವೆ ಅಂತ ಹೇಳಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ. ಅವರ ಸಂಘದ ಅಧ್ಯಕ್ಷರೇ ಇವತ್ತು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು, ನಾವು 1 ತಿಂಗಳ ಹಿಂದೆ ಈ ಎಲ್ಲ ಸಂಗತಿಗಳನ್ನು ಸರ್ಕಾರಕ್ಕೆ ತಂದಿದ್ವಿ, ನಮ್ಮನ್ನು ಇಲ್ಲಿಯ ತನಕ ಯಾವುದೇ ಮಾತುಕತೆಗೆ ಕರೆದಿಲ್ಲ ಅನ್ನುವಂಥ ಸಂಗತಿಯನ್ನು ಅವ್ರು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡೋದು, ನೀವು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಎಸ್ಮಾ ಜಾರಿ ಮಾಡ್ತೀವಿ ಇತ್ಯಾದಿಗಳ ಮೊಂಡುತನವನ್ನ ಅಥವಾ ಆ ಥರದ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ, ಸಂಘರ್ಷದ ನೀತಿಗೆ ಹೋಗದಲ್ಲೇ ಸಂಧಾನದ ಮಾರ್ಗವನ್ನು ಕಂಡಿಡಿದು ತಕ್ಷಣ ಅವ್ರನ್ನ ಮಾತುಕತೆ ಕರೆದು ಬಗೆಹರಿಸ್ತೀವಿ, ಆಮೇಲೆ ಉಳಿದಿದೆಯೇನು ಅನ್ನೋದನ್ನು ಚರ್ಚೆ ಮಾಡೋಣ ಅಂತ ನನ್ನ ವಿನಂತಿ. ನಾನು ಮಾತಾಡ್ಬಿಡ್ತೀನಿ. ನಾಳೆಯಿಂದ ಸುನೀಲ್ ಕುಮಾರ್ ಹೇಳ್ದಂಗೆ ನಾಳೆಯಿಂದ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದನ್ನ ಭಾಳ ಎಫೆಕ್ಟ್ ಆಗೋದು, ಭಾಳ ಬಡವರಿಗೆ ಎಫೆಕ್ಟ್ ಆಗೋದು ಜಾಸ್ತಿ ಆಗುತ್ತೆ. ಆದ್ದರಿಂದ ತಾವೆಲ್ಲ ಆ ಅಸೋಸಿಯೇಷನ್ ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನ ಕರೆಸಿ ಕುಲ್ಕುಶ ಕುರಿತು ಮಾಡೋರು ಏನೇನು ಬೇಡಿಕೆ ಇದೆಯೋ, ಯಾವುದು ಸಾಲ್ವ್ ಮಾಡೋಕ್ಕಾಗುತ್ತೋ ಅದನ್ನು ಬೇಗನೆ ಸಾಲ್ವ್ ಮಾಡಿ, ಮಿಕ್ಕಿದ್ದು ಹಂತವ್ರು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಕರೆದು ಮಾತಾಡಿದ್ರೆ ಭಾಳ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಬಡವರಿಗೆ ಭಾಳ ತೊಂದರೆ ಆಗುತ್ತೆ ಅಂತ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಉದಯ್, ಏನಿದು? ಆಯ್ತಾಯ್ತು, ಓಕೆ. ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಒಂದು ಸೆಕೆಂಡ್. ಬೇಗ ನಾನೆಲ್ಲ ಸದಸ್ಯರಿಗೆ ಹೇಳೋದು ಇಷ್ಟೇ, ಈ ಒಂದು ಬಾವಿಗೆ ಪ್ರತಿಭಟನೆ ಆಗುವಲ್ಲದೆ ಆ ಕಡೆಗೆ ದಯವಿಟ್ಟು ಯಾರು ಕೂಡ ಹೋಗಬೇಡಿ. ತೊಂದರೆ ಇಲ್ಲ, ಕೆಲವು ಹೆಚ್ಚು ಕಮ್ಮಿ ಆಗ್ತದೆ. ಅದನ್ನು ನೋಡಿ ನಾಳೆ ಎಲ್ಲರೂ ಕೂಡ ಬರುವುದು ಬೇಡ ಅಂತ ಹೇಳೋದು ನಾನು ಅಷ್ಟೇ. ದಯವಿಟ್ಟು ಈಗಾಗಲೇ ಸುನೀಲ್ ಕುಮಾರ್ ಅವರು ಹೇಳಿದಾಗೆ ಸುಮಾರು 10 ಬೇಡಿಕೆಗಳನ್ನು ಇಟ್ಟುಕೊಂಡು ರಾಜ್ಯ ವೈದ್ಯರ ಸಂಘದಿಂದ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ಆ ಸಂಘದ ಅಧ್ಯಕ್ಷರನ್ನು ಕರೆಸಿಕೊಂಡು ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸಕ್ಕಾಗುತ್ತೆ ಈಡೇರಿಸಿ ಈ ಬಡ ಜನತೆಗೆ ಆಗ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಎಂಬ ಮನವಿಯನ್ನು ಮಾಡಿಕೊಳ್ತೇನೆ. ಪ್ರದೀಪ್, ಈಗ ಈ ವಿಚಾರದ ಬಗ್ಗೆ ಅವ್ರ ಜೊತೆ ಏನು ಬೇಡಿಕೆಗಳು ಇಟ್ಟಿದ್ದಾರೆ ಅದರ ಬಗ್ಗೆ ನಾವು ಅವ್ರ ಜೊತೆ ಮಾತುಕತೆ ಮಾಡಿದ್ದೀವಿ, ಮಾಡಿಲ್ಲ ಅಂತ ಏನಲ್ಲ. 2 ಬಾರಿ ಅವ್ರ ಜೊತೆ ಕರೆದು ಮಾತಾಡಿದ್ದೇವೆ ಮತ್ತು ನಿನ್ನೆನೂ ಕೂಡ ನಾವು ಏನೇನು ಕ್ರಮಗಳು ತೊಗೊಂಡಿದ್ದೀವಿ ಅದ್ರ ಬಗ್ಗೆನೂ ನಾವು ನಮ್ಮ ಕಮಿಷನ್ ಮುಖಾಂತರ ತಿಳಿಸಿದ್ದೇವೆ, ಏನೇನು ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ. ಕೆಲವೆಲ್ಲ ಭಾಳ 50 ವರ್ಷದಿಂದ ಆಗದೇ ಇರುವಂಥ CNR, 12 ವರ್ಷದಿಂದ ಆಗದೇ ಇರತಕ್ಕಂಥ ಜ್ಯೇಷ್ಠತಾ ಪಟ್ಟಿಗಳು ಎಲ್ಲ ಕೂಡ ನಾವು ಇದ್ರ ಬಗ್ಗೆ ಈ ಸಲ ಆಗಬೇಕು ಅಂತಲೇ ಮಾಡ್ತಾ ಇರ್ತೇವೆ. ಕೆಲವು ನಾವು ಹೋದ ಸಲ ಕೌನ್ಸಿಲಿಂಗ್ ಮಾಡಿದಾಗ ಕೆಲವು ಅದರಲ್ಲಿ ಆಗಿರುವಂಥ ನ್ಯೂನತೆಗಳು ಅದರ ಬಗ್ಗೆನೂ ಹೇಳಿದ್ದಾರೆ. ನಾವು ಅದನ್ನು ಈ ವರ್ಷ ಕೌನ್ಸಿಲಲ್ಲಿ ಸರಿಪಡಿಸ್ತಕ್ಕಂಥ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಕೆಲವು ವಿಚಾರಗಳಿದೆ, ಎಲ್ಲವನ್ನೂ ಈಗ ಹೇಳೋಕೆ ಹೋಗೋದಿಲ್ಲ. ಇವತ್ತು ಮನೆ ಮುಖ್ಯಮಂತ್ರಿಯವ್ರ ಜೊತೆ ಅವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ, ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಯಾವ್ಯಾವ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ಇಲಾಖೆ ಹಿತದೃಷ್ಟಿಯಿಂದ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗ್ತದೆ. ಆದ್ದರಿಂದ ಅದನ್ನು ಇತ್ಯರ್ಥಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ಇತ್ಯರ್ಥ ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಆದ್ದರಿಂದ ಇನ್ನು ಹೆಚ್ಚು ನಾವು ಮಾತಾಡೋಕೆ ಹೋಗೋದಿಲ್ಲ, ಯಾಕೆಂದರೆ ಅವ್ರನ್ನ ಸಂಧಾನ ಕರೆದು ಮಾತುಕತೆ ಮಾಡ್ತೀವಿ. ಇವತ್ತೇ ಕರೆಸ್ತಾ ಇದ್ದೀವಿ.